A lot of people today, ಅನೇಕರು ಇವತ್ತು they just take the word of God in a very vague sense. ಅನೇಕರು ದೇವರ ವಾಕ್ಯವನ್ನು ಒಂದು ತುಂಬಾ ಬಲಹೀನವಾಗಿ ಅವರು ತೆಗೆದುಕೊಳ್ತಾರೆ. They just say, like for example, oh, I need to do good, I should not sin. They just take it in a very vague sense. ಸೊ ಅವ್ರು ಯಾವಾಗಲೂ ಅಂದ್ಕೊಳ್ತಾರೆ, ಓ ನಾನು ದೇವರ ವಾಕ್ಯವನ್ನು ಕೇಳಿದ್ದೇನೆ, ನಾನು ಪಾಪ ಮಾಡಬಾರ್ದು, ಈ ಕಾರ್ಯವನ್ನು ಮಾಡಬಾರ್ದು ಎಂಬ ಒಂದು ಬಲಹೀನ ವ್ಯವಸ್ಥೆಯಲ್ಲಿ ಅದನ್ನು ಅವರು ತೆಗೆದುಕೊಳ್ತಾರೆ. See, I want you to just understand, when you think about sun, ನಾನು ಈ ರೀತಿಯಾಗಿ ನೀವು ಯೋಚಿಸಬೇಕೆಂದು ಅಂದುಕೊಳ್ತೇನೆ. ನೀವು ಉದಾಹರಣೆಗೆ ಸೂರ್ಯನನ್ನು ತೆಗೆದುಕೊಳ್ಳಿ. there is only one sun. ಬರೀ ಒಬ್ಬ ಸೂರ್ಯನಿದ್ದಾನೆ ಅಷ್ಟೇ. That one sun is able to light up the whole place. ಇಡೀ ಎಲ್ಲ ಸ್ಥಳವನ್ನು ಬೆಳಗಿಸುವುದಕ್ಕೆ ಅವನಲ್ಲಿ ಶಕ್ತಿ ಇದೆ. But if you are in a small room, ಒಂದು ವೇಳೆ ನೀವು ಒಂದು ಚಿಕ್ಕ ಕೋಣೆಯಲ್ಲಿ ಇದ್ದೀರಿ ಅಂದುಕೊಳ್ಳಿ, and you switch on the tube light in the night, ರಾತ್ರಿಯಲ್ಲಿ ನೀವು ಒಂದು ಲೈಟ್ ಅನ್ನು ನೀವು ಬೆಳಗಿಸ್ತೀರಿ, that light will only brighten that room. ಆ ಒಂದು ದ್ವೀಪ ಬರೀ ನಿಮ್ಮ ಒಂದು ಮನೆಯನ್ನ ಮಾತ್ರ ಅದು ಬೆಳಗಿಸ್ತದೆ. So if you're going to the next room, what do? You will go there and switch on the light in the next room. ನೀವು ಬೇರೆ ಕೋಣೆಗೆ ಹೋಗುವಾಗ ಅಲ್ಲಿರುವಂತ ದೀಪವನ್ನ ನೀವು ಮತ್ತೆ ಹಚ್ಚುತ್ತೀರಿ. At the same time, if you are having only a lamp, ಒಂದು ವೇಳೆ ನಿಮಗೆ ಒಂದು ದೀಪ ಇರುವುದಾದರೆ, this lamp is enough only to not even brighten the whole room. It is only for this place. ಆದ್ರೆ ನಿಮ್ಮ ಕೈಯಲ್ಲಿರುವಂತಹ ದೀಪವು ಆ ಒಂದು ಕೋಣೆಗೂ ಕೂಡ ಅದು ಬೆಳಕನ್ನು ಕೊಡುವುದಿಲ್ಲ, ನೀವಿರುವಂತಹ ಸ್ಥಳದಲ್ಲಿ ಮಾತ್ರ ಅದು ಬೆಳಕನ್ನು ಕೊಡುತ್ತದೆ. If I have to go anywhere, I need to carry this lamp. ನಾನು ಎಲ್ಲಿಗೆ ಹೋದ್ರೂ ಕೂಡ ಆ ಒಂದು ದೀಪವನ್ನು ತೆಗೆದುಕೊಂಡು ಹೋಗಬೇಕು. What I want you to understand is, ನಾನು ನಿಮಗೆ ಏನನ್ನ ಹೇಳುವುದಕ್ಕೆ ಬಯಸಿದ್ದೇನೆ ಅಂದ್ರೆ, the Bible says in Psalm 119:105, ಕೀರ್ತನೆ 119 105ರಲ್ಲಿ ಹೀಗೆ ವಾಕ್ಯವು ಹೇಳ್ತದೆ, that God's word is a lamp unto our feet and a light unto our path. ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿದೆ ಎಂದು. God's word is not like the sun. ದೇವರ ವಾಕ್ಯವು ಸೂರ್ಯನ ಹಾಗೆ ಅಲ್ಲ, that is one is enough that for your whole life. ಇಡೀ ದಿನ ಜೀವಿತಕ್ಕೆ ಒಂದು ಸಾಕು ಅನ್ನೋ ಹಾಗೆ ಅಲ್ಲ. God's word is like a lamp. ದೇವರ ವಾಕ್ಯವು ದೀಪದ ಹಾಗೆ. That means for every step you need the word of God. ಪ್ರತಿಯೊಂದು ನೀನು ಇಕ್ಕುವಂತ ಹೆಜ್ಜೆಯಲ್ಲಿ ದೇವರ ವಾಕ್ಯವು ನಿನಗೆ ದೀಪದ ಹಾಗೆ ಬೇಕಿದೆ. Every decision you need to be led by the word of God. ಪ್ರತಿಯೊಂದು ನೀನು ತಕೊಳ್ಳುವಂತ ನಿರ್ಧಾರವು ಈ ವಾಕ್ಯದಿಂದಲೇ ನೀನು ತೆಗೆದುಕೊಳ್ಳಬೇಕಾಗಿದೆ. When you are about to go shopping, you need to tell God, I need your word, I need your wisdom, I need you to help me. ಒಂದು ವೇಳೆ ನೀವೇನಾದರೂ ಕೊಂಡುಕೊಳ್ಳೋಕೆ ಹೋಗುವಾಗ ಕರ್ತನೇ ನಿನ್ನ ಜ್ಞಾನ ನನಗೆ ಬೇಕು ಎಂಬುದಾಗಿ ನೀವು ಕೇಳಿಕೊಳ್ಳಬೇಕಿದೆ. When you're going for that interview, God, give me the right words to speak. You need to constantly depend. ನೀವು ಇಂಟರ್ವ್ಯೂಗೆ ಹೋಗುವಾಗಲೂ ಕೂಡ ಕೇಳಿಕೊಳ್ಳಬೇಕು, ದೇವರೇ ನನಗೆ ಸಹಾಯ ಮಾಡಿ ಎಂಬುದಾಗಿ. ಪ್ರತಿ ಸಾರಿ ಎಡಬಿಡದೆ ದೇವರ ವಾಕ್ಯವನ್ನ ನೀವು ಹಾತುಕೊಳ್ಳಬೇಕಿದೆ. Today my challenge to each one of you is, ಇವತ್ತು ನಿಮ್ಮೆಲ್ಲರಿಗೆ ನನ್ನಲ್ಲೊಂದು ಸವಾಲ್ ಏನೆಂದರೆ, that you will use the word of God, the lamp that is available for you in every step along the way. ನೀವು ದಾರಿ ಉದ್ದಕ್ಕೂ ನಡೆಯುವಂತಕ್ಕೆ ದೇವರ ವಾಕ್ಯವು ನಿಮಗೆ ದೀಪವಾಗಿ ನೀವು ಅದನ್ನು ತೆಗೆದುಕೊಳ್ಳಬೇಕೆಂದು ನಾನು ಬಯಸ್ತೇನೆ. See, now if I'm going from Bangalore to Chennai, ಅಂದುಕೊಳ್ಳಿ ನಾನು ಬೆಂಗಳೂರಿಂದ ಚೆನ್ನೈಗೆ ಹೋಗ್ತೇನೆ ಎಂಬುದಾಗಿ. if I put Google map, it will give me one vague line. ಆ ಗೂಗಲ್ ಅಲ್ಲಿ ನಾನು ಒಂದು ಮಾರ್ಗವನ್ನು ನೋಡುವುದಾದ್ರೆ ನನಗೆ ಒಂದು ಒಳ್ಳೆಯ ಒಂದು ನಕ್ಷೆಯನ್ನು ಅದು ತೋರಿಸುತ್ತದೆ. That is good to know where it is. ಒಳ್ಳೆಯದು ಅದು ಎಲ್ಲಿದೆ ಎಂಬುದಾಗಿ ತಿಳ್ಕೊಳ್ಳುವುದು. But that will not help me to know once I get out of this room, where should I go, whether I should go left or right. ಆದ್ರೆ ನಾನು ಈ ಕೋಣೆಯಿಂದ ಆಚೆ ಹೋಗುವಾಗ ಅದು ಗೊತ್ತಾಗುವುದಿಲ್ಲ, ನಾನು ಎಡಕ್ಕೆ ಹೋಗ್ಬೇಕಾ ಬಲಕ್ಕೆ ಹೋಗ್ಬೇಕಾ ಹೇಗೆ ಹೋಗ್ಬೇಕು ಎಂಬುದಾಗಿ. What should I do? I should zoom in the Google map. ನಾನು ಮತ್ತೆ ಅದನ್ನು ನಾನು ತುಂಬಾ ಹತ್ತಿರದಿಂದ ನೋಡಬೇಕಾಗ್ತದೆ ಆ ನಕ್ಷೆಯನ್ನ. To know every step, whether I should take left here, whether I should take right there, whether I should go here and take a U-turn. Every step I need to follow using Google map. ನಾನು ಅದನ್ನು ಹತ್ತಿರದಿಂದ ನೋಡುವಾಗ ನನಗೆ ಗೊತ್ತಾಗ್ತದೆ, ಇಲ್ಲಿ ನಾನು ಎಡಕ್ಕೆ ಹೋಗಬೇಕು, ಅಲ್ಲಿ ಬಲಕ್ಕೆ ಹೋಗಬೇಕು, ಅಲ್ಲಿ ಬಲ ತಿರುವಿದೆ ಎಡ ತಿರುವಿದೆ ಎಂಬುದಾಗಿ ನಾನು ಹತ್ತಿರ ಅದನ್ನು ನೋಡುವಾಗ ಗೊತ್ತಾಗುತ್ತದೆ. And that is the same thing you need to do with the word of God. ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ಕೂಡ ನೀನು ಹಾಗೆ ಮಾಡಬೇಕಿದೆ. Every step that you take, God, should I go here? Should I talk to this person? What should I do? What should I wear? Every step I want you to depend on God. ನೀನು ತಕ್ಕೊಳ್ಳುವಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀನು ದೇವರ ವಾಕ್ಯವನ್ನ ಆಧರಿಸಿಕೊಂಡು ತೆಗೆದುಕೊಳ್ಳ
ತೆಗೆದುಕೊಳ್ಳಬೇಕು. ಕರ್ತನ ಇದನ್ನ ಮಾಡಬೇಕಾ, ಈ ವ್ಯಕ್ತಿಯನ್ನ ಸಂಧಿಸಬೇಕಾ, ಇವರೊಂದಿಗೆ ಮಾತಾಡಬೇಕಾ ಎಂಬುದಾಗಿ ನೀನು ಕೇಳಬೇಕಿದೆ. And God will lead you through. ಆಗ ತಾನೇ ದೇವರು ನಿನ್ನನ್ನು ನಡೆಸುತ್ತಾನೆ. God, I pray that you'll give us all the grace to depend on you, to allow your word to be the lamp unto our feet. ಕರ್ತನೇ, ನಾವು ನಿನ್ನನ್ನು ನಂಬುವುದಕ್ಕೆ, ನಿನ್ನ ವಾಕ್ಯವು ನಮ್ಮ ದಾರಿಗೆ ದೀಪವಾಗಿರುವುದಕ್ಕೆ ನಮಗೆ ನೀನು ಸಹಾಯ ಮಾಡು. In Jesus' name I pray. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen. ಆಮೆನ್.